ಚಕ್ರವಾಸಿನಿ ಪಡೆದೇ ತೀರ್ಬೇಕು ನವಮಿ ಒಳಗೆ ಶ್ರೀ ಚಕ್ರ ಸ್ವರೂಪಿ ಶಿಶುವನ್ನ. ಈ ಮಗು ನಮ್ಮ ಮನೆ ಒಳಗೆ ಬರೋದು ನನಗಿಷ್ಟ ಇಲ್ಲ. ಅಮ್ಮನವ್ರ ಕೆಲಸನ ನಿರಾಕರಿಸಬೇಡಿ. ದಯವಿಟ್ಟು ಈ ಮಗುನ ಒಳಗೆ ಕರ್ಕೊಳ್ಳಿ ತಾಯಿ. ಪಕ್ಕದಲ್ಲಿ ಮಲಗಿರೋ ಹೆಣ್ಣು ಬಸರಾಗಿದೆ. ಆ ಬಸರಿಗೆ ನಾನೇ ಕಾರಣಕರ್ತ ಅಂತ ಇಡೀ ಜಗತ್ತಿಗೆಲ್ಲ ತೋರಿಸ್ಬೇಕು ಅಂತ ಅಂದ್ರೆ ತಾಳಿ ಎನ್ನೋದು ಒಂದು ಅಸ್ತ್ರ. ದೇಶಿಕರೇ, ಹೇಗೂ ನೀವಿಲ್ಲೇ ಇದ್ದೀರಿ, ಮಗುನೂ ಇದೆ. ಅದು ಯಾವ ನಕ್ಷತ್ರದಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ನೀವು ಅದರ ಮುಖಚರ್ಯ ಓದಿ ಜಾತಕ ಬರೆಯೋ ಶಕ್ತಿ ಇರೋರು. ದಯವಿಟ್ಟು ಅದನ್ನ ಬರೆದು ಅದರ ಜನ್ಮ ನಕ್ಷತ್ರ ಏನ್ ಸೂಚಿಸುತ್ತೆ ಅಂತ ಹೇಳ್ತೀರಾ? ಸರಿಯಪ್ಪ. ದೇಶಿಕ್ರೆ, ಯಾಕೆ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಪ್ಪ, ಆನಂದ ಬಾಷ್ಪ. ಇದು ಅಂತ್ಯಂತ ಮಗು ಅಲ್ಲ ಶೇಖರಿ, ದೈವಿಕ ಶಕ್ತಿ ಇರೋ ಮಗು. ಈ ಮಗುವಿನ ಜಾತಕ ನೋಡ್ತಾ ಇದ್ರೆ ಸಾಕ್ಷಾತ್ ಆ ತ್ರಿಪುರ ಸುಂದರಿನೇ ನನ್ನ ಕಣ್ಮುಂದೆ ನಿಂತ ಕಾಣಿಸ್ತಿದೆಯಪ್ಪ. ಅಂತ ಅದ್ಭುತ ಜಾತಕ ಶೇಖರಿ ಇದು. ಇಂಥ ಅದ್ಭುತ ಜಾತಕ ಆಗಿದ್ದಕ್ಕೆ ತಾನೇ
ಹುಡ್ತಾನೆ ತಂದೆ ತಾಯಿನ ನುಂಗಿ ನೀರು ಕುಡ್ದಿದ್ದು. ತಾಯಿ, ಈ ಜಾತಕದ ಪ್ರಕಾರ ಮಗು ಹುಡ್ತಾನೆ ತಾಯಿ ಸಾವು ಆಗ್ಲೇಬೇಕಾಗಿತ್ತಮ್ಮ. ಜೊತೆಗೆ ಜಾಜಿ ಅಲ್ಪಾಯುಷ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಹೀಗಿರೋದ್ರಿಂದ ಮಗುನ್ ದುಡೋದ್ರಲ್ಲಿ ಅರ್ಥ ಇಲ್ಲ ತಾಯಿ. ಈ ಮಗುಗೆ ತಂದೆ ತಾಯಿ ಎಲ್ಲ ಸಾಕ್ಷಾತ್ ಆ ಅಮ್ಮನವರೇ. ಹಾಗಿದ್ರೆ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಲ್ವಾ ದೇಶಿಕರೇ? ಈ ಜಾತಕದ ಪ್ರಕಾರ ಧರ್ಮ ಸಂಸ್ಥಾಪನೆಗೋಸ್ಕರನೇ ಈ ಮಗುವಿನ ಹುಟ್ಟು ಅಂತಿದೆಯಪ್ಪ. ಈ ದಾರಿಲಿ ಕಷ್ಟ ಕಾರ್ಪಣ್ಯಗಳು ತೊಡರುಗಳು ಬರ್ಬೋದು, ಆದರೆ ಇದನ್ನೆಲ್ಲ ಮೆಟ್ಟಿ ನಿಲ್ಲೋ ಶಕ್ತಿ ಈ ಮಗುಗಿದೆ. ಮಣಿಕಂಠ, ಏನು ಗುರುಗಳೆಲ್ಲಿ? ಯಾಕೆ? ಅವ್ರನ್ನ ಕಂಡು ಮಾತಾಡಿಸ್ಬೇಕು. ಈಗ ಅವರು ಯಾರನ್ನು ಮಾತಾಡಿಸೋ ಸ್ಥಿತಿಲಿ ಇಲ್ಲ, ತುಂಬ ಬೇಸರದಲ್ಲಿದ್ದಾರೆ. ಬೇಸರನಾ? ಯಾಕೆ? ಅದು ನಿನಗೆ ಅನಾವಶ್ಯಕ. ನಿಂತ್ಕೊ ಮಣಿಕಂಠ, ನಾನು ಅವ್ರ ಪರಮಾಪ್ತ ಶಿಷ್ಯ. ಪರಮಾಪ್ತ ಶಿಷ್ಯ ಅನಿಸ್ಕೊಂಡವನೆ, ಹಾಕ್ದಲ್ಲ ಬೆನ್ನಕ್ಕೆ ಚೂರಿನ. ಭೂತಕಾಲದ ಚರ್ಚೆ ಬೇಡ. ಭೂತದ ಮೇಲಲ್ವಾ ವರ್ತಮಾನ ನಿಂತಿರೋದು. ನಾನು ಗುರುಗಳನ್ನ ಕಾಣಬೇಕು. ಅವಕಾಶ ಇಲ್ಲ. ಅದನ್ನ ನಿರ್ಧರಿಸೋ ಅಧಿಕಾರ ನಿನಗಿಲ್ಲ. ಶ್ರೀ ಚಕ್ರದ ವಿಷಯದಲ್ಲಿ ಗುರುಗಳಿಗೆ ಮತ್ತೆ ಅನ್ಯಾಯ ಆಗಿದೆ. ಅಮ್ಮನವ್ರ ಮುಂದೆ ಗುರುಗಳು ಮತ್ತೆ ಸೋತ್ ಹೋದ್ರು. ಆ ವಿರೂಪಾಕ್ಷ ಶಾಸ್ತ್ರಿಗಳು ಜಾಜಿಗೆ ಹುಡ್ತಂತ ಶ್ರೀಚಕ್ರ ಸ್ವರೂಪಿ ಮಗುವನ್ನ ಎತ್ಕೊಂಬರುವಂತ ಎಲ್ಲ ಅವಕಾಶಗಳಿದ್ರು. ಅದನ್ನಲ್ಲೇ ಬಿಟ್ಟು ಬಂದು ಗುರುಗಳಿಗೆ ಮತ್ತೆ ಮೋಸ ಮಾಡಿದ್ರು. ಕೈಗೆ ಸಿಕ್ಕಿದ ಮಗುನ ಬಿಟ್ಟು ಬಂದಿದ್ದಾರೆ ಅಂದ್ರೆ ಆ ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮ ಗುರುಗಳಿಂದ ಏನೋ ಪಿತೂರಿ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಇಲ್ಲ ಅಂದ್ರೆ ಇಷ್ಟು ವರ್ಷದ ಆಸೆ ಅವ್ರ ಕಣ್ ಮುಂದೆನೆ ಇರುವಾಗ ಅದನ್ನ ಬಿಟ್ಟು ಬರೋದಿಕ್ಕೆ ಹೇಗ್ ಸಾಧ್ಯ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರಿ, ಗುರುಗಳೆಲ್ಲಿ? ನಾನೊಂದ್ಸರಿ ಅವ್ರನ್ನ ಮಾತಾಡಿಸ್ಬೇಕು. ಈಗ ಅವರು ಏಕಾಂತದಲ್ಲಿದ್ದಾರೆ ಸೂರ್ಯಾಂಶು. ಯಾರನ್ನು ನೋಡೋದಿಲ್ಲ ಅಂದಿದ್ದಾರೆ. ಬಹಳ ನೊಂದಿದ್ದಾರೆ. ಹತಾಶೆ ಅವ್ರನ್ನ ಕಾಡ್ತಾ ಇದೆ. ಇಲ್ಲ ಮಣಿಕಂಠ, ನಾನು ಅವ್ರನ್ನ ನೋಡ್ಲೇಬೇಕು. ಅವ್ರನ್ನ ಭೇಟಿ ಮಾಡಿ ಮಾತಾಡ್ಲೇಬೇಕು. ಅವ್ರ ದುಃಖಕ್ಕೆ ಪರಿಹಾರ ನೀಡೋ ಶಕ್ತಿ ನನಗಿಲ್ದೇ ಇರ್ಬೋದು, ಆದ್ರೆ ಸಾಂತ್ವನ ಆದ್ರೂ ಹೇಳಲೇಬೇಕು. ದಯವಿಟ್ಟು ನನ್ನನ್ನ ಗುರುಗಳ ಹತ್ರ ಕರ್ಕೊಂಡೋಗು ಮಣಿಕಂಠ. ಚಂದ್ರಧರ, ನೀನು ತುಂಬಾ ಅದೃಷ್ಟವಂತ ಕಣಪ್ಪ.
ಈ ಮಗು ಮುಖದಲ್ಲಿ ಒಳ್ಳೆ ಕಳೆ ಇದೆ. ದೈವಾರಾಧಕನಾದ ನಿನಗೆ ತಕ್ಕಾದ ಮಗುನೇ ಹುಟ್ಟಿದೆ. ಈ ಮಗು ಮುಖ ನೋಡ್ತಿದ್ರೆ ಎಂಥ ನೋವು ಮರ್ತು ಹೋಗುತ್ತೆ. ಒಳ್ಳೇದಾಗಲಿ. ಎಲ್ಲ ಅಮ್ಮನವ್ರ ಆಶೀರ್ವಾದ. ಅವರಿಂದನೇ ಅಲ್ವಾ ನಾನು ದೇವಿಕಾ ಒಂದಾಗಿದ್ದು. ದೇಶಿಕ್ರೆ, ನಮ್ಮ ಮಗುವಿನ ಜಾತಕ ಬರ್ಕೊಡ್ತೀರಾ? ನೀನೇ ಬರೀತಿಯಲ್ಲಪ್ಪ, ನಾನು ಯಾಕೆ? ಬರೀತೀನಿ, ಆದರೆ ಹಿರಿಯರಾದ ನೀವು ಬರೆದ್ರೆ ಚಂದ ಇರತ್ತೆ ಅಂತ. ಈ ಮಗುನ ಎಷ್ಟು ನೋಡಿದ್ರೂ ತೃಪ್ತಿನೇ ಆಗ್ತಿಲ್ಲ. ಮುಖಸ್ತುತಿಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ. ಈ ಮಗು ನಿಮ್ಮ ಮನೆಗೆ ಒಳ್ಳೆ ಅದೃಷ್ಟ ತರುತ್ತೆ. ದೇಶಿಕರೇ, ಕಳ್ಳ ಬಸರು ಹುಟ್ಟಿದ ಮಗು ಅದು ಅದೃಷ್ಟ ತರುತ್ತೆ ಅಂತ ಹೇಳ್ತಾ ಇದ್ದೀರಲ್ರಿ ದೇಶಿಕರೇ. ವಯಸ್ಸಾಯ್ತು ನಿಮಗೆ, ಬುದ್ಧಿ ಇಲ್ವಾ, ತಿಳುವಳಿಕೆ ಇಲ್ವಾ? ಈ ಮಗು ಅದೃಷ್ಟ ತರುತ್ತಾ? ಎಳೆ ಮಗು ಅದು ದೇವ್ರ ಸಮಾನ. ಅದನ್ನು ಬಾಯಿಗೆ ಬಂದ ಹಾಗೆ ಬೈಬಾರ್ದು ಶಾಸ್ತ್ರಿಗಳೇ. ಅನೈತಿಕ ಸಂಬಂಧಕ್ಕೆ ಹುಟ್ಟಿರುವಂತ ಮಗು ಅದು. ಇಂಥ ನೀತಿಗೆಟ್ಟ ಹೆಣ್ಣು, ನನ್ನ ಮಗನಂತ ಅಯೋಗ್ಯನಿಗೆ ಹುಟ್ಟಿದಂತ ಮಗು ಲಕ್ಷಣ ಹೇಗಿರೋದಕ್ಕೆ ಸಾಧ್ಯ? ತಾಯಿಯ ದೇಹದ ಕಣಕಣದಲ್ಲೂ ಹರಿತಿರೋದು ದ್ವೇಷದ ಜ್ವಾಲೆ. ತಂದೆನ ಇವನು, ತನ್ನ ತಂದೆ ವಿರುದ್ಧನೇ ಸೆಟೆದು ನಿಂತಿರುವಂತಹ ಜ್ವಾಲೆ. ಅಂಥದ್ರಲ್ಲಿ ಅದು ಅದೃಷ್ಟ ತರೋದಕ್ಕೆ ಹೇಗೆ ಸಾಧ್ಯ? ಸಂಸ್ಕಾರ ಇಲ್ಲದೆ ಇರೋ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು ಅಯೋಗ್ಯರಾಗಿ ಅಂಗವಿಕಲರಾಗಿ ಹುಟ್ಟುತ್ತಾರೆ. ಅಂಥದ್ರಲ್ಲಿ ಶಾಸ್ತ್ರಿಗಳೇ, ಹಿರಿಯರಾದ ನೀವು ಬೆಳೆದು ನಿಂತಿರೋ ಮಗನ ಎದುರುಗಡೆ ಈ ರೀತಿ ಅವಾಚ್ಯವಾಗಿ ಮಾತಾಡಬಾರ್ದು ಶಾಸ್ತ್ರಿಗಳೇ. ಇದು ನಿಮ್ಮ ಘನತೆಗೆ ತಕ್ಕದ್ದಲ್ಲ. ಅದು ಅಲ್ಲದೆ ಕಿರಿಯರ ಎದುರುಗಡೆ ಹಿರಿಯರಾದ ನಾವು ನಮ್ಮ ಗೌರವವನ್ನ ಕಾಪಾಡ್ಕೋಬೇಕು. ಎಲ್ರೂ ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡಿ. ಈ ಮಗುನ್ ಕಂಡ್ರೆ ನನ್ಗಾಗೋದಿಲ್ಲ. ನನ್ನ ಕಣ್ಣು ಮುಂದೆ ಅದನ್ನ ದೈವಾಂಶ ಸಂಭೂತ, ಅದು ಇದು ಅಂತ ಹೊಗಳಬೇಡಿ. ನನಗೆ ಕಿರಿಕಿರಿ ಆಗುತ್ತೆ. ಶುರುವಾಯ್ತು ಗೋಳು. ಯಾಕೊಳ್ತಿದ್ಯಾ ಪುಟ್ಟಣಿ? ತಾಚಿ ತಾಚಿ ಅಯ್ಯಿ ತಾಚಿಮ್ಮ. ಲೋ ಶೇಖರಿ, ಯಾಕೋ ಮಗು ಅಷ್ಟಳ್ತಾ ಇದೆ? ಗೊತ್ತಿಲ್ಲಮ್ಮ, ಒದ್ದೇನೂ ಮಾಡ್ಕೊಂಡಿಲ್ಲ. ಯಾಕೆ ಅಳ್ತಿದ್ಯೋ ಗೊತ್ತಿಲ್ಲ. ತಾಚಿ 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 ಯಾಕೆಂದ್ರೆ ಹೊಟ್ಟೆ ಹಸಿವಾಗಿರುತ್ತೆ, ಅಳುತ್ತೆ. ಆಗ್ಲೇ ಒಂದಿಷ್ಟು ಹಾಲು ಕುಡ್ದಿತ್ತು, ತೆಪ್ಪಗೆ ಮಲಗಿತ್ತು. ಈಗೆಲ್ಲೋ ಹಸಿವಾಗಿರ್ಬೇಕು. ತಡಿ, ನಾನೇ ಎದ್ದೋಗಿ ಹಾಲು ತಗೊಂಬರ್ತೀನಿ. ಅಮ್ಮ, ಏನು ಕರ್ಮನೋ ಏನೋ, ಸಾಯೋವರೆಗೂ ಬೇರೆಯವ್ರ ಗೇಮೇನೆ ಮಾಡೋ ಹಂಗಾಯ್ತು. ಏನು ಕರ್ಮನೋ ಏನೋ, ಇನ್ನೂ ಏನೇನು ಕೆಲಸ ಮಾಡಬೇಕೋ ಏನೋ. ತಗೊಳ, ಕುಡ್ಸೋ ಹಾಲನ್ನ. ಅಮ್ಮ, ನಿನ್ ಕೈಲಾದ್ರೆ ಮಾಡು, ಇಲ್ದಿದ್ರೆ ತೆಪ್ಪಗಿರು, ನಾ ಮಾಡ್ಕೋತೀನಿ. ಶಾಪ ಹಾಕ್ಬೇಡ ನೀನು. ಒಂದು ಮಾತು ಆಡಬಾರ್ದೇನೋ ನಾನು? ಏನ್ ಮಾತಾಡೋದು? ಕುಟುಕ್ತಾನೆ ಇದೆಯಲ್ಲ, ಮನ್ಸಿಗೆ ನೋವಾಗಲ್ವಾ? ಆಯ್ತು ಕಣಪ್ಪ, ಆಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನಿನ್ನ ಹೆಸರಲ್ಲೇ ಸುಪ್ರಭಾತ ಆಡ್ತೀನಿ, ಆಯ್ತಾ? ಎಲ್ಲ ನನಗೆ ಬುದ್ಧಿ ಹೇಳೋರೇನೆ. ಏನು ಕರ್ಮನೋ ಏನೋ.
ಅಳ್ಬೇಡ. ಅಳ್ಬೇಡ. ಅನಿಷ್ಟ ಮುಂಡೆದೆ. ಮನೇಲಿ ನೆಮ್ಮದಿಯಾಗಿ ಒಂದು ಗಳಿಗೆ ಕೂರೋದಕ್ಕೆ ಬಿಡಲ್ಲ. ಯಾವಾಗ ನೋಡಿದ್ರು ಅಳು ಅಳು ಅಳು. ಅದು ಬಟ್ಟೆ ತುರ್ಕೋ, ಅಳು ನಿಲ್ಸುತ್ತೆ. ಹಾಗೆ ಮಾಡಿ ನನ್ನ ಮಗುನ್ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ನಿಮಗ್ ನಾನು ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ಈ ಮಗು ಏನ್ ಮಾಡಿದೆ? ಇದು ನಿಮ್ಮ ಮಗು ಮಾವಯ್ಯ. ಆದ್ರೆ ಕೊಟ್ಟಿದ್ದು ಹೊಲಸಿಗೆ ನನ್ನ ಮೊಮ್ಮಗು ಅಂತ ಹೇಳ್ಕೊಳ್ಳೋಷ್ಟು ದೈದ್ರ ನನ್ಗಿನ್ನೂ ಬಂದಿಲ್ಲ. ಅಂಥದ್ದಕ್ಕೆ ತಾತ ಅನ್ನಿಸ್ಕೊಳ್ಳೋದು ಇಲ್ಲ. ಆಗಲೇ ನಿಮ್ಗೊಂದ್ಸಲ ಎಚ್ಚರಿಕೆ ಕೊಟ್ಟಿದ್ದೀನಿ. ಮತ್ತೆ ನಿಮ್ಮ ಕೊಳಕ್ ನಾಲ್ಗೆನ ಹರಿಬಿಟ್ರೆ ಪರಿಣಾಮ ನೆಟ್ಟಿಗಿರಲ್ಲ. ರೀ, ಮಗುವಿನ ಬಾಯಿಗೆ ಬಟ್ಟೆ ತುರ್ಕಿ ಅಳು ನಿಲ್ಸು ಅನ್ನೋರು ನಾಳೆ ಈ ಮಗುಗೇನು ಮಾಡೋದಿಲ್ಲ ಅಂತ ಏನ್ ಖಾತ್ರಿ? ನಾಳೆ ಆಗೋದು ಇವತ್ತೇ ಆಗ್ಬಿಡ್ಲಿ. ಜೊತೆಗೆ ನಂಗೂ ವಿಷ ಕೊಟ್ಬಿಡಿ. ನಾನು ನನ್ನ ಮಗು ಅಪವಾದ ಹೊತ್ಕೊಂಡು ಬದುಕೋಕ್ಕಿಂತ ಸಾಯೋದೇ ಮೇಲು. ಆದ್ರೆ ಹುಟ್ಟಿರೋ ಮಗು ಅನ್ನೋ ಪಟ್ಟ ನನ್ನ ಮಗುಗೆ ಬೇಡ. ನಿಮ್ಮ ಮೊಮ್ಮಗುನ ನಿಮ್ಮ ಪಾದದಡಿ ಇಟ್ಟಿದ್ದೀನಿ, ತುಳ್ಕೊಂಡು ಹೋಗ್ಬಿಡಿ. ಇವ್ರ ಮಾತಿಗೆಲ್ಲ ನಿನ್ನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲುಬಿಲ್ಲದ ನೀಚ ನಾಲಿಗೆ ಹೇಗ್ ಬೇಕಾದ್ರೂ ಹೊರಳುತ್ತೆ. ನ್ಯಾಯ ಯಾವುದು ಅಂತ ಅಮ್ಮನವ್ರಿಗೆ ಗೊತ್ತಿದೆ. ಕಾಲಕ್ರಮೇಣ ಎಲ್ರಿಗೂ ಬುದ್ಧಿ ಬಂದೇ ಬರುತ್ತೆ. ನೋಡಿದ್ರ ವಿರೂಪಾಕ್ಷ ಶಾಸ್ತ್ರಿಗಳೇ, ಮಗುನ ನಿಮ್ಮ ಪಾದದಡಿ ಇಟ್ ಕೂಡ್ಲೆ ಹೇಗ್ ನಿಮ್ಮನ್ನ ನೋಡಿ ನಗ್ತಿದೆ ಅಂತ ನೋಡಿ. ಇದನ್ನೇ ಹೇಳೋದು ರಕ್ತ ಸಂಬಂಧ ಅಂತ.